ಹಾಯ್ ಹಲೋ ಒಲ್ಲದ ಬಂದ ಭಾಗ 87. ವಿಕ್ಕಿ ವಿಕ್ಕಿ ಮಾತನಾಡು ವಿಕ್ಕಿ, ನನ್ನನ್ನು ತಪ್ಪಾಗಿ ತಿಳಿಯಬೇಡ. ನಿನಗಾಗಿಯೇ ನಾನು ಹೀಗೆ ನಟಿಸಿದೆ. ನೀನಿಲ್ಲದೆ ನನಗೆ ಜೀವನವಿಲ್ಲ ವಿಕ್ಕಿ. ನನ್ನನ್ನು ಹೇಗಾದರೂ ಮಾಡಿ ಬಂದು ಕಾಪಾಡು ವಿಕ್ಕಿ. ಸಾಗರ್ ನನ್ನನ್ನು ನಾಶ ಮಾಡಿ ಬಿಡುತ್ತಾನೆ, ಪ್ಲೀಸ್ ವಿಕ್ಕಿ ಎಂದು ಮಾಯಾ ಅಳುತ್ತಲೇ ಬೇಡಿಕೊಂಡಳು. ವಿಕ್ರಮ್ನ ಕಿವಿಗಳಲ್ಲಿ ರಕ್ತ ಸುರಿಯುವಂತಹ ಅನುಭವವಾಯಿತು. ಅವನ ಕಣ್ಣುಗಳು ಕೆಂಪಾಗಿ ಆಕ್ರೋಶದಿಂದ ದೇಹ ನಡುಗುತ್ತಿತ್ತು. ನಿಲ್ಲಿಸು ಮಾಯಾ ಎಂದು ವಿಕ್ರಮ್ ಸಿಡಿಲಿನಂತೆ ಗರ್ಜಿಸಿದನು. ಅವನ ಧ್ವನಿಯಲ್ಲಿದ್ದ ಆ ಆವೇಶ ಮಾಯಾಳನ್ನು ಹಾಗೆಯೇ ಹೆಪ್ಪುಗಟ್ಟುವಂತೆ ಮಾಡಿತು. ನನ್ನನ್ನು ಬಂದು ಕಾಪಾಡು ಎಂದು ಹೇಳಲು ನಿನಗೆ ಹೇಗೆ ಮನಸ್ಸು ಬಂತು? ನನ್ನ ಅಣ್ಣನಿಗೆ ದ್ರೋಹ ಮಾಡಿದವಳು ನೀನು. ನಿನ್ನನ್ನು ಮಧು ಎಂದು ತಿಳಿದು ನಾನು ಎಷ್ಟು ನಿಜವಾದ ಪ್ರೀತಿಯನ್ನು ಕೊಟ್ಟೆ ಗೊತ್ತಾ? ಆದರೆ ನೀನೊಂದು ವಿಷ ಎಂದು ಈಗಲೇ ಅರ್ಥವಾಗುತ್ತಿದೆ ಅಂದಾಗ ವಿಕ್ಕಿ, ನಾನು ಹೇಳುವುದನ್ನು ಕೇಳು ಎಂದು ಅವಳು ಹೇಳುವಾಗಲೇ ಅವನು ತಡೆದನು. ಏನನ್ನು ಕೇಳಬೇಕು? ಅಂದು ನನ್ನ ಕಾಲು ಮುರಿದು ನಾನು ಆಸ್ಪತ್ರೆಯಲ್ಲಿ ನರಳುತ್ತಿದ್ದಾಗ ಮದುವಾಗಿ ಬಂದು ನನ್ನನ್ನು ಮದುವೆಯಾಗಲು ಸಾಧ್ಯವಿಲ್ಲ ಎಂದು ಹೇಳಿ ನನ್ನ ಮನಸ್ಸನ್ನು ಹೊಡೆದು ಹೋದೆಯಲ್ಲ, ಆಗಲೂ ನೀನು ನಕಲಿಯಾಗಿಯೇ ತಾನೇ ನಟಿಸಿದೆ. ಅಯ್ಯೋ, ಎಷ್ಟು ನಟನೆ, ಎಷ್ಟು ಸುಳ್ಳು. ನಿನ್ನನ್ನು ಪ್ರೀತಿಸಿದ್ದೆ ಪಾಪ. ನಿನ್ನನ್ನು ನೆನೆಸಿಕೊಂಡರೆ ನನಗೆ ಅಸಹ್ಯವಾಗುತ್ತಿದೆ ಮಾಯಾ. ನಿನ್ನ ನಟನೆಗೆ ನೀನು ಸಾಗರ್ ಬಳಿಗೆ ಹೋಗು. ನಿನಗೂ ನನಗೂ ಯಾವುದೇ ಸಂಬಂಧವಿಲ್ಲ. ಇನ್ನು ಮುಂದೆ ನನಗೆ ಫೋನ್ ಮಾಡಿದರೆ ಆಮೇಲೆ ನಾನು ಏನು ಮಾಡುತ್ತೇನೋ ನನಗೆ ಗೊತ್ತಿಲ್ಲ ಎಂದು ವಿಕ್ರಮ್ ಫೋನ್ ಕಟ್ ಮಾಡಿದನು. ಆಕ್ರೋಶದಲ್ಲಿ ಮೊಬೈಲನ್ನು ಎಸೆಯಲು ಹೋದವನು ತಕ್ಷಣವೇ ಕೈಯನ್ನು ಹಿಂದಕ್ಕೆ ಎಳೆದುಕೊಂಡನು. ಅವನ ಹೃದಯ ಭಾರವಾಗಿತ್ತು. ಕೋಪದ ಭರದಲ್ಲಿ ಅವಳನ್ನು ಹಾಗೆ ಬೈದರೂ ಅವನ ಕಣ್ಣುಗಳಿಂದ ಧಾರಾಕಾರವಾಗಿ ಕಣ್ಣೀರು ಹರಿಯಲಾರಂಭಿಸಿತು. ತಾನು ಕಟ್ಟಿದ ಪ್ರೇಮದ ಕೋಟೆ ಮಣ್ಣಿನ ಕೋಟೆಯಂತೆ ಕುಸಿದು ಬಿದ್ದಿದ್ದನ್ನು ಅವನಿಗೆ ತಡೆದುಕೊಳ್ಳಲಾಗಲಿಲ್ಲ. ಸ್ವಲ್ಪ ದೂರದಲ್ಲಿ ನಿಂತು ಇವೆಲ್ಲವನ್ನು ಗಮನಿಸುತ್ತಿದ್ದ ಅಥರ್ವ ವಿಕ್ರಮ್ನ ಆ ಸ್ಥಿತಿಯನ್ನು ನೋಡಿ ಮರುಗಿದನು. ತನ್ನ ತಮ್ಮ ಯಾವುದಕ್ಕೂ ಕುಸಿದು ಹೋಗಿದ್ದಾನೆ ಎಂಬುದು ಅವನಿಗೆ ಅರ್ಥವಾಯಿತು. ಮೆಲ್ಲನೆ ನಡೆದು ವಿಕ್ರಮ್ನ ಬಳಿ ಹೋದನು. ಕತ್ತಲಲ್ಲಿ ರಸ್ತೆಯ ಬದಿಯಲ್ಲಿ ತಲೆ ತಗ್ಗಿಸಿ ಕುಳಿತು ಅಳುತ್ತಿದ್ದ ವಿಕ್ರಮ್ನ ಭುಜದ ಮೇಲೆ ಅಥರ್ವನ ಕೈ ಬಿತ್ತು. ವಿಕ್ರಮ್ ಬೆಚ್ಚಿಬಿದ್ದು ತಲೆ ಎತ್ತಿದನು. ಅಲ್ಲಿ ತನ್ನ ಅಣ್ಣನ ಮುಖವನ್ನು ನೋಡಿದೊಡನೆ ಅವನ ಅಪ್ಪುಗೆಗಾಗಿ ಹಂಬಲಿಸುತ್ತಿದ್ದ ಮಗುವಿನಂತೆ ವಿಕ್ರಮ್ ಬಿಕ್ಕಿ ಬಿಕ್ಕಿ ಅತ್ತನು. ವಿಕ್ಕಿ, ಏನಾಯ್ತು? ಫೋನ್ನಲ್ಲಿ ಯಾರು? ಏಕೆ ಹೀಗೆ ನರಳ್ತಾ ಇದೆಯಾ ಎಂದ ಅಥರ್ವನ ಧ್ವನಿಯಲ್ಲಿದ್ದ ಆ ಪ್ರೀತಿ ವಿಕ್ರಮ್ನನ್ನು ಇನ್ನಷ್ಟು ದುರ್ಬಲಗೊಳಿಸಿತು. ವಿಕ್ರಮ್ ಏನನ್ನೂ ಹೇಳಲಾಗದೆ ಅಥರ್ವನನ್ನು ತಬ್ಬಿಕೊಂಡನು. ಅಣ್ಣ ಅಣ್ಣ ನನ್ನನ್ನು ಕ್ಷಮಿಸಿ ಬಿಡಣ್ಣ. ನಾನು ತಪ್ಪು ಮಾಡಿಬಿಟ್ಟೆ. ನಾನೊಬ್ಬ ಪಾಪಿ ಅಣ್ಣ ಎಂದು ಅವನು ಪ್ರಲಾಪಿಸತೊಡಗಿದನು. ಹಿಂದಿನಿಂದ ಬಂದ ಅಜಯ್ ಮತ್ತು ನಕ್ಷತ್ರ ಕೂಡ ಅಲ್ಲಿಗೆ ಬರಲು ಆ ಮಧ್ಯರಾತ್ರಿಯ ಹೆದ್ದಾರಿಯೇ ಒಂದು ಶೋಕ ಕಾವ್ಯವಾಗಿ ಬದಲಾಯಿತು. ಅಥರ್ವ ವಿಕ್ರಮ್ನ ತಲೆಯನ್ನು ಸವರಿ, ಏ ವಿಕ್ಕಿ, ಇಲ್ಲಿ ನೋಡು. ನಿನ್ನ ಅಣ್ಣ ನಾನಿದ್ದೇನಲ್ಲ. ನಿನಗೆ ಏನೇ ಆದರೂ ನಾನು ನೋಡಿಕೊಳ್ಳುತ್ತೇನೆ. ಮೊದಲು ಏನಾಯಿತು ಎಂದು ಹೇಳು ಎಂದನು. ವಿಕ್ರಮ್ ತನ್ನ ಕಣ್ಣುಗಳನ್ನು ಒರೆಸಿಕೊಂಡನು. ಆದರೆ ಅವನ ದೃಷ್ಟಿ ಶೂನ್ಯವಾಗಿತ್ತು. ಅವನಿಗೆ ಮಾತನಾಡಲಾಗದೆ ಗಂಟಲು ಕಟ್ಟಿಕೊಂಡಿತು. ಆ ಮಧ್ಯರಾತ್ರಿಯ ಸಮಯದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿ ನಿಂತಿದ್ದ ಆ 2 ಕಾರುಗಳ ಹೆಡ್ಲೈಟ್ಗಳು ಮಾತ್ರ ಕತ್ತಲೆಯನ್ನು ಸೀಳುತ್ತಿದ್ದವು. ಸುತ್ತಲೂ ಸ್ಮಶಾನದ ಮೌನ. ಆದರೆ ವಿಕ್ರಮ್ನ ಎದೆಯೊಳಗೆ ಜ್ವಾಲಾಮುಖಿಯೊಂದು ಸಿಡಿಯುತ್ತಿತ್ತು. ತಕ್ಷಣವೇ ಅಥರ್ವನ ಭುಜದ ಮೇಲೆ ವಾಲಿಕೊಂಡು ವಿಕ್ರಮ್ ಬಿಕ್ಕಿ ಬಿಕ್ಕಿ ಅತ್ತದ್ದು ಅಲ್ಲಿದ್ದ ಪ್ರತಿಯೊಬ್ಬರ ಹೃದಯವನ್ನು ಹಿಂಡಿತು. ವಿಕ್ಕಿ, ಏನಾಯ್ತೋ ಎಂದು ಎಂದೂ ಇಲ್ಲದಷ್ಟು ಹೀಗೆ ಕುಸಿದು ಹೋಗಿದ್ದೀಯಾ? ಫೋನ್ನಲ್ಲಿ ಯಾರು ನಿನಗೆ ಏನು ಹೇಳಿದರು ಎಂದ ಅಥರ್ವನ ಧ್ವನಿಯಲ್ಲಿ ತಮ್ಮನ ಮೇಲಿನ ಅಪಾರ ಕಾಳಜಿ ಇತ್ತು. ವಿಕ್ರಮ್ ಮೆಲ್ಲನೆ ತಲೆ ಎತ್ತಿದನು. ಅವನ ಕಣ್ಣುಗಳು ರಕ್ತದ ಬಣ್ಣದಲ್ಲಿ ಕೆಂಪಾಗಿದ್ದವು. 2 ಕೈಗಳಿಂದ ಕಣ್ಣೀರನ್ನು ಒರೆಸಿಕೊಂಡವನು ದೀರ್ಘವಾದ ನಿಟ್ಟುಸಿರು ಬಿಟ್ಟು ತನ್ನ ಗಂಟಲನ್ನು ಸರಿಪಡಿಸಿಕೊಂಡನು. ಪ್ರತಿಯೊಂದು ಪದವೂ ಅವನ ಹೃದಯದಿಂದ ರಕ್ತದಂತೆ ಸುರಿಯುತ್ತಿತ್ತು. ಅಣ್ಣ,
ನಾನು ನಿಮ್ಮನ್ನು ಎಷ್ಟು ಪ್ರೀತಿಸುತ್ತೇನೆ ಎಂದು ನಿಮಗೆ ಗೊತ್ತು. ನಿಮ್ಮನ್ನು ಯಾರಾದರೂ ಒಂದು ಮಾತು ತಪ್ಪಾಗಿ ಮಾತನಾಡಿದರೂ ನನ್ನಿಂದ ತಡೆದುಕೊಳ್ಳಲಾಗುವುದಿಲ್ಲ. ಆದರೆ ಆದರೆ ನಾನೊಬ್ಬ ಪಾಪಿ ಅಣ್ಣ. ನಾನು ಪ್ರೀತಿಸಿದ್ದು, ನಾನು ದೇವತೆ ಎಂದು ತಿಳಿದು ನನ್ನ ಮನಸ್ಸಿನಲ್ಲಿ ಸಿಂಹಾಸನ ಹಾಕಿ ಕೂರಿಸಿದ್ದು ನಿಮ್ಮ ಶತ್ರುವನ್ನು ಅಣ್ಣ ಅಂದಾಗ ಅಥರ್ವನ ಕಣ್ಣುಗಳು ಕಿರಿದಾದವು. ಶತ್ರುವನ? ಯಾರದು ಎಂದ ಅಥರ್ವ ಸಂಪೂರ್ಣವಾಗಿ ಮಾಯಾಳನ್ನು ಮರೆತಿದ್ದನು. ಮಾಯಾ ಅಣ್ಣ, ಆ ಆದಿಶೇಷನ್ ಮಗಳು, ವಿಷ್ಣು ಪ್ರಸಾದ್ನ ತಂಗಿ. ಅದೇ ಮಾಯಾ ಅಣ್ಣ, ನಾನು ಪ್ರೀತಿಸಿದ ಮಧುಮಿತ ಅಂದಾಗ ಆ ಮಾತನ್ನು ಕೇಳಿದ ಮರುಕ್ಷಣವೇ ಆ ಜಾಗವೇ ಒಂದು ಕ್ಷಣ ಎಪ್ಪುಗಟ್ಟಿದಂತಿತ್ತು. ಅಥರ್ವನ ಕೈಗಳು ವಿಕ್ರಮ್ನ ಭುಜದಿಂದ ಮೆಲ್ಲನೆ ಜಾರಿದವು. ಅವನ ಮುಖ ಹಾಗೆಯೇ ಬಿಗಿದುಕೊಂಡು ಕಣ್ಣುಗಳು ಕೆಂಡದಂತಾದವು. ಏನು ಹೇಳ್ತಾ ಇದೀಯ ವಿಕ್ಕಿ? ಆ ಹುಡುಗಿನ? ಆದರೆ ನಾವು ನೋಡಿದ್ದು ಮಾತನಾಡಿದ್ದು ಸೆಕ್ಯೂರಿಟಿಯ ಮಗಳನ್ನು ತಾನೆ ಅಂತ ಅಥರ್ವನ ಧ್ವನಿ ಒಂದು ಎಚ್ಚರಿಕೆಯಂತೆ ತಗ್ಗಿ ಆದರೆ ಉಗ್ರವಾಗಿ ಹೊರಹೊಮ್ಮಿತು. ಹೌದಣ್ಣ, ನನಗೆ ಗೊತ್ತಿರಲಿಲ್ಲ. ಅವಳು ಒಬ್ಬ ವಾಚ್ಮ್ಯಾನ್ ಮಗಳು ಮಧು ಎಂದೇ ನನ್ನ ಬಳಿ ಪರಿಚಯವಾದಳು. ನಾನು ಅವಳನ್ನು ಹಾಗೆಯೇ ನಂಬಿದ್ದೆ. ಆದರೆ ಈಗ ಅವಳೇ ಫೋನ್ ಮಾಡಿ ಸತ್ಯವನ್ನು ಹೇಳುತ್ತಿದ್ದಾಳೆ ಅಣ್ಣ. ಅಂದು ನನ್ನ ಕಾಲು ಮುರಿದು ನಾನು ಆಸ್ಪತ್ರೆಯಲ್ಲಿದ್ದಾಗ ಬಂದು ಮಾತನಾಡಿ ನನ್ನನ್ನು ಮದುವೆಯಾಗಲು ಸಾಧ್ಯವಿಲ್ಲ ಎಂದು ಹೇಳಿ ನನ್ನ ಮನಸ್ಸನ್ನು ಹೊಡೆದಳಲ್ಲ, ಆಗಲೇ ಅವಳಿಗೆ ತಿಳಿದಿದೆ ನಾನು ನಿಮ್ಮ ತಮ್ಮನೆಂದು. ಅದಾದ ಮೇಲೆ ಅವಳು ಹಾಕಿದ್ದೆಲ್ಲ ವೇಷ. ನಿಮ್ಮನ್ನು, ನನ್ನನ್ನು, ಎಲ್ಲರನ್ನೂ ಮೂರ್ಖರನ್ನಾಗಿ ಮಾಡಿದ್ದಾಳೆ ಆ ಮಧು. ಸಾರಿ ಮಾಯಾ ಅನ್ನುತ್ತಾ ವಿಕ್ರಮ್ ನೆಲದ ಮೇಲೆ ಕುಳಿತು ತನ್ನ ತಲೆಗೆ ಬಡಿದುಕೊಂಡನು. ಮಾಯಾ ಎಂಬ ಹೆಸರು ಈಗ ನನ್ನ ಹೃದಯವನ್ನು ಸೀಳುತ್ತಿದೆ ಅಣ್ಣ. ನಾನು ಅಷ್ಟರ ಮಟ್ಟಿಗೆ ಅವಳನ್ನು ನಂಬಿದ್ದೆ. ನನ್ನ ಪ್ರೀತಿಯನ್ನು ಅವಳೊಂದು ಅಸ್ತ್ರವಾಗಿ ಬಳಸಿ ನಿಮ್ಮ ಮೇಲೆ ಸೇಡು ತೀರಿಸಿಕೊಳ್ಳಲು ನೋಡಿದ್ದಾಳೆ. ನಾನು ಅವಳನ್ನು ಪ್ರೀತಿಸಿದ ಪ್ರತಿಯೊಂದು ನಿಮಿಷವೂ ನಿಮಗೆ ದ್ರೋಹ ಮಾಡಿದ್ದೇನೆ ಅಣ್ಣ. ನನ್ನನ್ನು ಕ್ಷಮಿಸಿಬಿಡಿ ಅಂತ ವಿಕ್ರಮ್ ಹೇಳುತ್ತಾ ಹೋದಂತೆ ಅಥರ್ವನ ಕೋಪ ಮಿತಿ ಮೀರಿ ಹೆಚ್ಚಾಯಿತು. ಅವನ ಕೈ ಮುಷ್ಟಿಗಳು ಬಿಗಿಯಾದವು. ಇದುವರೆಗೂ ಅವಳನ್ನು ಕ್ಷಮಿಸಿದ್ದವನು ಅವಳು ತನ್ನ ತಮ್ಮನ ಭಾವನೆಗಳೊಂದಿಗೆ ಆಟವಾಡಿ ಅವನ ಪ್ರೀತಿಯನ್ನೇ ಅಪಹಾಸ್ಯ ಮಾಡಿದ್ದಾಳೆ ಎಂಬುದನ್ನು ಅವನಿಗೆ ಅರಗಿಸಿಕೊಳ್ಳಲಾಗಲಿಲ್ಲ. ಮಾಯಾ, ಎಷ್ಟು ಧೈರ್ಯವಿದ್ದರೆ ನನ್ನ ತಮ್ಮನ ಜೀವನದ ಜೊತೆ ಆಟವಾಡ್ತಾ ಇದೀಯಾ ಅಂತ ಅಥರ್ವ ಗಾಳಿಯಲ್ಲಿ ಮುಷ್ಟಿಯನ್ನು ಎತ್ತಿದನು. ಅವನ ಉಸಿರಾಟ ಹಾವಿನ ಬುಸುಗುಟ್ಟುವಿಕೆಯಂತಿತ್ತು. ಅಣ್ಣ, ಅವಳು ಈಗ ಮುಂಬೈನಲ್ಲಿದ್ದಾಳಂತೆ. ಸಾಗರ್ ಅವಳನ್ನು ಮದುವೆಯಾಗಲಿದ್ದಾನಂತೆ. ಅವಳನ್ನು ಬಂದು ಕಾಪಾಡುವಂತೆ ನನ್ನ ಬಳಿ ಬೇಡಿಕೊಳ್ಳುತ್ತಿದ್ದಾಳೆ ಅಣ್ಣ. ಆದರೆ ನನಗೆ ಅವಳ ಮೇಲೆ ಈಗ ದ್ವೇಷ ಬರುತ್ತಿದೆ, ಕೋಪ ಬರುತ್ತಿದೆ ಎಂದು ವಿಕ್ರಮ್ ಬಿಕ್ಕಳಿಸಿದನು. ಅಥರ್ವ ತನ್ನ ತಮ್ಮನನ್ನು ನೋಡಿದನು. ವಿಕ್ರಮ್ ಇಷ್ಟು ದುರ್ಬಲನಾಗಿರುವುದನ್ನು ಅವನು ಯಾವತ್ತೂ ನೋಡಿರಲಿಲ್ಲ. 2 ಬಾರಿ ವಿಕ್ರಮ್ನನ್ನು ದುರ್ಬಲಗೊಳಿಸಿದವಳು ಅವಳೊಬ್ಬಳೇ ಎಂದು ನೆನಪಾದಾಗ ಅವನಿಗೆ ಕೋಪ ಮಿತಿಮೀರಿ ಬಂತು. ವಿಕ್ರಮ್ನ ಪ್ರೀತಿ ಒಂದು ಪವಿತ್ರವಾದ ಸ್ಥಾನವನ್ನು ಹೊಂದಿತ್ತು. ಆದರೆ ಈಗ ಅದು ಚರಂಡಿಯಂತೆ ಬದಲಾಗಿದೆ. ಒಬ್ಬ ಅಣ್ಣನಾಗಿ ಅಥರ್ವನ ಎದೆ ಮಿಡಿಯಿತು. ತನ್ನ ತಮ್ಮನನ್ನು ನರಳುವಂತೆ ಮಾಡಿದ ಆ ಹುಡುಗಿಯನ್ನು ಏನು ಮಾಡಬೇಕೆಂಬ ರೋಷ ಅವನೊಳಗೆ ಎದ್ದಿತು. ಪಕ್ಕದಲ್ಲಿ ನಿಂತಿದ್ದ ನಕ್ಷತ್ರ ಕಣ್ಣುಗಳು ಕೊಳದಂತೆ ತುಂಬಿದ್ದವು. ವಿಕ್ರಮ್ ಮಧುವನ್ನು ಎಷ್ಟು ಪ್ರೀತಿಸುತ್ತಿದ್ದನು ಎಂಬುದು ಅವಳಿಗೆ ಗೊತ್ತು. ಆ ಮದುವೆ ಮಾಯಾ ಎಂದು ತಿಳಿದಾಗ ವಿಕ್ರಮ್ ಅನುಭವಿಸಿದ ವೇದನೆ ಅವಳಿಗೂ ತೀವ್ರವಾದ ಸಂಕಟವನ್ನು ಉಂಟುಮಾಡಿತು. ವಿಕ್ಕಿ, ಶಾಂತನಾಗು ವಿಕ್ಕಿ. ಪಾಪ, ಅವಳು ಯಾವುದಾದರೂ ಒಂದು ಪರಿಸ್ಥಿತಿಯಲ್ಲಿ ಸಿಲುಕಿ ಹೀಗೆ ಮಾಡಿದ್ದಾಳೋ ಏನೋ ಅಂತ ನಕ್ಷತ್ರ ಮೆಲ್ಲನೆ ಹೇಳಲು ಬಂದಳು. ಇಲ್ಲ ಅತ್ತಿಗೆ ಅಂತ ವಿಕ್ರಮ್ ಆವೇಶದಿಂದ ತಡೆದನು. ಪರಿಸ್ಥಿತಿ ಎಂಬುದೇ ಬೇರೆ, ದ್ರೋಹ ಎಂಬುದು ಬೇರೆ. ನನ್ನ ಅಣ್ಣನ ಮೇಲೆ ಸೇಡು ತೀರಿಸಿಕೊಳ್ಳಲು ನನ್ನನ್ನು ದಾಳವಾಗಿ ಬಳಸಿಕೊಂಡಿದ್ದಾಳೆ. ಅವಳೊಂದು ವಿಷ ಅತ್ತಿಗೆ. ಅವಳನ್ನು ನಾನು ನಂಬಿದ್ದೆ ನಾನು ಮಾಡಿದ ಅತಿ ದೊಡ್ಡ ತಪ್ಪು ಅಂದಾಗ ನಕ್ಷತ್ರ ಅಥರ್ವನನ್ನು ನೋಡಿದಳು. ಅಥರ್ವನ ಮುಖದಲ್ಲಿದ್ದ ಆ ತೀವ್ರತೆ ಅವಳಿಗೆ ಭಯವನ್ನು ಉಂಟು ಮಾಡಿತು. ಅಥರ್ವ ಮೌನವಾಗಿದ್ದರೆ ಅದು ಅಪಾಯಕಾರಿ ಎಂಬುದು ಅವಳಿಗೆ ತಿಳಿದಿತ್ತು. ಅಥರ್ವ ಮೆಲ್ಲನೆ ವಿಕ್ರಮ್ನನ್ನು ಮೇಲೆತ್ತಿ ನಿಲ್ಲಿಸಿದನು. ಅವನ ಕಣ್ಣುಗಳನ್ನು ಒರೆಸಿಕೊಂಡು, ವಿಕ್ಕಿ, ಇಲ್ಲಿ ನೋಡು. ನಡೆದದ್ದನ್ನು ನೆನೆದು ದುಃಖಿಸಬೇಡ. ಅವಳು ನಿನ್ನನ್ನು ಮೋಸ ಮಾಡಲು ನೋಡಿದ್ದಾಳೆ. ಆದರೆ ದೇವರು ನಿನ್ನನ್ನು ಕಾಪಾಡಿದ್ದಾನೆ. ನಿನಗೆ ದ್ರೋಹ ಮಾಡಿದ ಯಾವಳೂ ಚೆನ್ನಾಗಿರುವುದಿಲ್ಲ.
ಆ ಮಾಯಾಗೆ ಅವಳ ಹಣೆ ಬರಹವೇ ಶಿಕ್ಷೆ ಕೊಡುತ್ತದೆ ಅನ್ನುತ್ತಾ ಅಥರ್ವ ಕಾರಿನ ಬಾಗಿಲು ತೆರೆದನು. ಬಾ, ಗಾಡಿ ಹತ್ತು. ನಾವು ಈಗ ಊರಿಗೆ ಹೋಗುತ್ತಿದ್ದೇವೆ. ಅಲ್ಲಿಗೆ ಹೋಗಿ ದೇವರ ಮುಂದೆ ನಿಂತರೆ ಎಲ್ಲದಕ್ಕೂ ಒಂದು ಉತ್ತರ ಸಿಗುತ್ತದೆ ಅಂದಾಗ ವಿಕ್ರಮ್ ಜೀವಂತ ಶವದಂತೆ ಕಾರು ಹತ್ತಿ ಕುಳಿತನು. ನಕ್ಷತ್ರ ಅವನ ಪಕ್ಕದಲ್ಲಿ ಕುಳಿತು ಅವನ ಕೈಗಳನ್ನು ಹಿಡಿದುಕೊಂಡಳು. ಕಾರಿನ ಒಳಗೆ ಈಗ ಸ್ಮಶಾನದ ಮೌನ ಆವರಿಸಿತ್ತು. ಅಥರ್ವ ಕಾರನ್ನು ಸ್ಟಾರ್ಟ್ ಮಾಡಿದನು. ಆದರೆ ಅವನ ಆಲೋಚನೆಗಳೆಲ್ಲವೂ ಮುಂಬೈನತ್ತ ತಿರುಗಿದವು. ತನ್ನ ತಮ್ಮನ ಕಣ್ಣೀರಿಗೆ ಕಾರಣವಾದ ಆ ಮಾಯಾಳನ್ನು ಸುಮ್ಮನೆ ಬಿಡುವ ಉದ್ದೇಶ ಅವನಿಗಿರಲಿಲ್ಲ. ಅದೇ ಸಮಯದಲ್ಲಿ ಸಾಗರ್ ಆ ಹೆಸರು ಅವನ ಮಿದುಳಿನಲ್ಲಿ ಎಚ್ಚರಿಕೆಯ ಗಂಟೆಯನ್ನು ಬಾರಿಸಿತು. ಮಾಯಾ, ನೀನು ನನ್ನ ತಮ್ಮನನ್ನು ಅಳುವಂತೆ ಮಾಡಿದ್ದೀಯಾ? ಇದಕ್ಕೆ ಬೆಲೆಯನ್ನು ನೀನು ಖಂಡಿತ ತೆರುತ್ತೀಯಾ ಅಂತ ಅಥರ್ವ ಮನಸ್ಸಿನಲ್ಲೇ ಶಪಥ ಮಾಡಿದನು. ಹೆದ್ದಾರಿಯ ಕತ್ತಲಲ್ಲಿ ಆ ಎರಡು ಕಾರುಗಳು ಮತ್ತೆ ಪ್ರಯಾಣವನ್ನು ಆರಂಭಿಸಿದವು. ಆದರೆ ವಿಕ್ರಮ್ನ ಹೃದಯ ಮಾತ್ರ ಅದೇ ಜಾಗದಲ್ಲಿ ಚಿತ್ರವಾಗಿ ಹೋಗಿತ್ತು. ಮಧು ಎಂಬ ಹೆಸರಿನಲ್ಲಿ ಅವನು ಕಂಡ ಕನಸುಗಳೆಲ್ಲವೂ ಮಾಯಾ ಎಂಬ ಸತ್ಯದಲ್ಲಿ ಸುಟ್ಟು ಬೂದಿಯಾಗಿ ಹೋಗಿದ್ದವು. ವಿಕ್ರಮ್ ಫೋನ್ ಕಟ್ ಮಾಡಿದ ಆ ಕ್ಷಣ ಮುಂಬೈ ಮಹಾನಗರದ ಆ ಬೃಹತ್ ಬಂಗಲೆ ಮಾಯಾ ಮೇಲೆ ಕುಸಿದು ಬಿದ್ದಂತೆ ಭಾಸವಾಯಿತು. ಅವಳ ಕೈಯಲ್ಲಿದ್ದ ಮೊಬೈಲ್ ಇನ್ನೂ ಕಂಪಿಸುತ್ತಿರುವಂತಹ ಭ್ರಮೆ. ಕಿವಿಗಳಲ್ಲಿ ವಿಕ್ರಮ್ನ ಆ ಉಗ್ರವಾದ ಮಾತುಗಳು ಗುಯಿಂಗುಡುತ್ತಿದ್ದವು. ನಿನ್ನನ್ನು ನೆನಪಿಸಿಕೊಂಡರೆ ನನಗೆ ಅಸಹ್ಯವಾಗುತ್ತಿದೆ ಮಾಯಾ ಎಂದ ಈ ಒಂದು ವಾಕ್ಯ ಅವಳ ಸಂಪೂರ್ಣ ಆತ್ಮವನ್ನೇ ಛಿದ್ರಗೊಳಿಸಿಬಿಟ್ಟಿತ್ತು. ಅವಳು ಹಾಗೆಯೇ ಆ ಪರ್ಷಿಯನ್ ರತ್ನ ಕಂಬಳಿಯ ಮೇಲೆ ಕುಸಿದು ಬಿದ್ದಳು. ಅವಳ ಕಣ್ಣುಗಳು ಮಿಟುಕಿಸಲು ಮರೆತಿದ್ದವು. ಕಣ್ಣೀರು ಕೂಡ ಬರಲು ನಿರಾಕರಿಸಿ ಒಂದು ರೀತಿಯ ಮರಗಟ್ಟಿದ ಸ್ಥಿತಿಯಲ್ಲಿ ಅವಳಿದ್ದಳು. ತಾನು ಇಷ್ಟು ಕಾಲ ನೋಡಿ ನೋಡಿ ಕೆತ್ತಿದ ಪ್ರೇಮದ ಕೋಟೆ ಕೇವಲ ಒಂದೇ ಒಂದು ಫೋನ್ ಕರೆಯಲ್ಲಿ ನೆಲಸಮವಾದುದನ್ನು ಅವಳಿಗೆ ನಂಬಲಾಗಲಿಲ್ಲ. ವಿಕ್ಕಿ, ನಾನು ನಿನ್ನನ್ನು ಮೋಸ ಮಾಡಬೇಕೆಂದು ಅಂದುಕೊಂಡಿರಲಿಲ್ಲ. ಆರಂಭದಲ್ಲಿ ನೀನು ಯಾರೆಂದು ತಿಳಿಯದೆ ಮಾಡಿದ ತಪ್ಪುಗಳಷ್ಟೇ ಅವು. ಆದರೆ ನಿನ್ನನ್ನು ಪ್ರೀತಿಸಲು ಪ್ರಾರಂಭಿಸಿದ ಮೇಲೆ ಮಧುವಾಗಿ ನಾನು ಬದುಕಿದ ಪ್ರತಿಯೊಂದು ನಿಮಿಷವೂ ಸತ್ಯವಾದುದು ವಿಕ್ಕಿ. ಆ ಮಧುಮಿತಾ ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ್ದಳು ಅಂತ ಅವಳು ತನ್ನೊಳಗೆ ತಾನೇ ಪ್ರಲಾಪಿಸಿದಳು. ಅವಳು ಮಾಡಿದ ಪ್ರತಿಯೊಂದು ತಪ್ಪುಗಳು ಈಗ ಅವಳ ಮನಸ್ಸಿನ ಕಣ್ಣ ಮುಂದೆ ಆರೋಪಗಳಾಗಿ ಬಂದು ನಿಂತವು. ಅಥರ್ವನ ಕಾರಿಗೆ ಬೆಂಕಿ ಹಚ್ಚಿದ ಆ ಆವೇಶ, ವಿಕ್ರಮ್ನ ಅಪಘಾತಕ್ಕೆ ಕಾರಣವಾದ ಆ ಸಂಚು, ಎಲ್ಲವೂ ಹಾಗೆಲ್ಲ ಒಂದು ಸೇಡಿನ ಭಾವನೆಯಲ್ಲಿ ಮಾಡಿತ್ತು. ಆದರೆ ಅದೇ ವಿಕ್ರಮ್ ತನ್ನ ಜೀವನವಾಗಿ ಬದಲಾಗುತ್ತಾನೆಂದು ಅವಳು ಅಂದುಕೊಂಡಿರಲಿಲ್ಲ. ಒಂದು ಹುಡುಗಿಯ ಪ್ರೀತಿ ಅವಳ ಹಿಂದಿನ ತಪ್ಪುಗಳನ್ನು ಕ್ಷಮಿಸುವುದಿಲ್ಲವೇ ವಿಕ್ಕಿ? ನಾನು ನಿನ್ನ ಬಳಿ ಸತ್ಯ ಹೇಳಲು ಪ್ರಯತ್ನಿಸಿದಾಗಲೆಲ್ಲ ನಿನ್ನ ಅಣ್ಣನ ಮುಖವೇ ನನ್ನ ನೆನಪಿಗೆ ಬರುತ್ತಿತ್ತು. ನಿನ್ನ ಬಳಿ ಸತ್ಯ ಹೇಳಿದರೆ ನೀನು ನನ್ನನ್ನು ದ್ವೇಷಿಸುತ್ತೀಯೇನೋ ಎಂದು ಮುಚ್ಚಿಟ್ಟೆ. ಈಗ ಎಲ್ಲವೂ ಮುಗಿದು ಹೋಯಿತು ಎಂದು ಅವಳ ಬೆಕ್ಕಳಿಕೆ ಈಗ ಒಂದು ದೊಡ್ಡ ರೋದನವಾಗಿ ಸ್ಫೋಟಿಸಿತು. ಆ ಕೋಣೆಯ ಪ್ರತಿಯೊಂದು ವಸ್ತುಗಳು ಅವಳನ್ನು ನೋಡಿ ಅಪಹಾಸ್ಯ ಮಾಡುತ್ತಿರುವಂತೆ ಭಾಸವಾಯಿತು. ಅಲ್ಲಿದ್ದ ಆ ಚಿನ್ನದ ಲೇಪನದ ಅಲಂಕಾರಿಕ ವಸ್ತುಗಳು, ಮೃದುವಾದ ವೆಲ್ವೆಟ್ ಪರದೆಗಳು ಇವೆಲ್ಲವೂ ಅವಳಿಗೆ ಒಂದು ಸ್ಮಶಾನದ ಅಲಂಕಾರದಂತೆ ಕಂಡವು. ತನ್ನ ತಂದೆ ಆದಿಶೇಷನ್ ತನ್ನನ್ನು ಒಬ್ಬ ಅತ್ಯುತ್ತಮ ಉದ್ಯಮಿಯಾಗಿ ಜಗತ್ತಿಗೆ ಪರಿಚಯಿಸಿದವರು ಇಂದು ಒಬ್ಬ ದಲ್ಲಾಳಿಯಾಗಿ ಬದಲಾಗಿ ತನ್ನ ಜೀವನವನ್ನು ಸಾಗರ್ ಬಳಿ ಅಡವಿಟ್ಟು ಬಿಟ್ಟಿದ್ದಾರೆ. ಅಪ್ಪ, ನನ್ನನ್ನು ಇಂಥದ್ದೊಂದು ನರಕಕ್ಕೆ ತಳ್ಳಿಬಿಟ್ಟಿರಿ. ಸಾಗರ್, ಅವನು ಒಬ್ಬ ರಾಕ್ಷಸ ಅಪ್ಪ. ಅವನಿಗೆ ನನ್ನ ಮೇಲಿರುವುದು ಪ್ರೀತಿಯಲ್ಲ, ಒಬ್ಬ ಬಿಸ್ನೆಸ್ ಮ್ಯಾನ್ನ ಆಸೆ. ನಾನು ಒಂದು ಸುಂದರವಾದ ವಸ್ತುವಾಗಿ ಮಾತ್ರ ಅವನಿಗೆ ಕಾಣುತ್ತಿದ್ದೇನೆ. ಆ ಪಿಶಾಚಿಯಿಂದ ನನ್ನನ್ನು ಕಾಪಾಡಲು ನನ್ನ ವಿಕ್ಕಿ ಬರುತ್ತಾನೆಂದು ನಂಬಿದ್ದೆ. ಆದರೆ ಅವನೇ ನನ್ನನ್ನು ನೆನಪಿಸಿಕೊಂಡರೆ ಅಸಹ್ಯವಾಗುತ್ತಿದೆ ಎಂದು ಹೇಳಿಬಿಟ್ಟನಲ್ಲ. ಸಾಗರ್ ಅಲ್ಲಿ ಬಂದು ಹೋದ ಆ ಹೆಜ್ಜೆ ಗುರುತು ಇನ್ನೂ ಆ ಕೋಣೆಯಲ್ಲಿದೆ ಎಂದು ಅವಳು ಭಾವಿಸಿದಳು.
ಮಾಯಾ ಮೆಲ್ಲನೆ ಎದ್ದು ಅಲ್ಲಿದ್ದ ಕನ್ನಡಿಯ ಮುಂದೆ ನಿಂತಳು. ಕನ್ನಡಿಯಲ್ಲಿ ಕಂಡ ಪ್ರತಿಬಿಂಬ ಅವಳಿಗೆ ಅಪರಿಚಿತವಾಗಿ ಕಂಡಿತು. ಹರಡಿದ್ದ ಕಾಡಿಗೆ, ಕೆದರಿದ ಕೂದಲು, ಕೆಂಪಾದ ಕಣ್ಣುಗಳು. ಇದು ಮಾಯಾ. ಮಾಯಾ. ಮಧುಮಿತಾ ಸತ್ತು ಹೋದಳು ವಿಕ್ಕಿ. ಆ ಸಾಮಾನ್ಯ ವಾಚ್ಮ್ಯಾನ್ ಮಗಳು, ನಿನಗಾಗಿ ಕಾಯುತ್ತಿದ್ದ ಆ ಬಡ ಹುಡುಗಿ ಇವತ್ತು ಸತ್ತು ಹೋದಳು. ಈಗ ನಿನ್ನ ದ್ವೇಷಕ್ಕೆ ಗುರಿಯಾಗಿ ನಿಂತಿರುವುದು ಈ ಮಾಯಾ ಮಾತ್ರ. ನಿನಗೆ ನನ್ನ ಮೇಲೆ ಕೋಪವಿರುವುದು ನ್ಯಾಯವೇ ವಿಕ್ಕಿ. ಆದರೆ ನಿನ್ನ ದ್ವೇಷಕ್ಕಿಂತ ನಿನ್ನನ್ನು ಬಿಟ್ಟು ಈ ಸಾಗರ್ ಬಳಿ ನಾನು ಸಿಕ್ಕಿ ಹಾಕಿಕೊಳ್ಳುವುದೇ ನನಗೆ ದೊಡ್ಡ ಶಿಕ್ಷೆ ಅನ್ನುತ್ತಾ ಅವಳು ತನ್ನ ಮೊಬೈಲ್ ತೆಗೆದು ವಿಕ್ರಮ್ನ ಫೋಟೋವನ್ನು ನೋಡಿದಳು. ನಗುತ್ತಿರುವ ವಿಕ್ರಮ್. ನಾಳೆ ನನಗೆ ನಿಶ್ಚಿತಾರ್ಥ ವಿಕ್ಕಿ. ನೀನು ಬಂದು ನನ್ನನ್ನು ಕರೆದುಕೊಂಡು ಹೋಗುತ್ತೀಯೇನೋ ಎಂಬ ಒಂದೇ ಒಂದು ಸಣ್ಣ ಆಸೆ ನನ್ನಲ್ಲಿತ್ತು. ಆದರೆ ಈಗ ನಾನು ಅನಾಥಳಾಗಿ ಬಿಟ್ಟೆ. ನಿನ್ನ ಆ ಅಸಹ್ಯದ ದೃಷ್ಟಿಯ ಮುಂದೆ ನಾನು ಸಾಯುವುದೇ ಲೇಸು ಅನ್ನುತ್ತಾ ಅವಳ ಮನಸ್ಸು ಆತ್ಮಹತ್ಯೆಯ ಆಲೋಚನೆಗಳತ್ತ ಸಾಗಿತು. ಆದರೆ ಅವಳ ರಕ್ತದಲ್ಲಿಯೇ ಬೆರೆತಿದ್ದ ಆ ಹಠಮಾರಿ ಗುಣ ಅವಳನ್ನು ತಡೆಯಿತು. ಇಲ್ಲ, ನಾನು ಸಾಯಬಾರದು. ಸಾಯುವುದು ಒಂದು ಹೇಡಿತನ. ನಾನು ಮಾಡಿದ ತಪ್ಪುಗಳಿಗೆ ನಾನು ಶಿಕ್ಷೆ ಅನುಭವಿಸಬೇಕು. ವಿಕ್ರಮ್ನ ದ್ವೇಷವನ್ನು ಹೊತ್ತುಕೊಂಡೇ ನಾನು ಬದುಕಬೇಕು. ಸಾಗರ್. ಸಾಗರ್, ನೀನು ನನ್ನನ್ನು ಪಡೆಯಬೇಕೆಂದು ಅಂದುಕೊಳ್ಳುತ್ತಿದ್ದೀಯಲ್ಲವೇ? ನಿನ್ನ ಈ ನಿಶ್ಚಿತಾರ್ಥವೂ ಮದುವೆಯೂ ಎಂದಿಗೂ ನಡೆಯುವುದಿಲ್ಲ. ಮಾಯಾ ಯಾರೆಂದು ನಿನಗೆ ತೋರಿಸುತ್ತೇನೆ ಅನ್ನುತ್ತಾ ದುಃಖದ ಪರಾಕಾಷ್ಠೆಯಲ್ಲಿದ್ದ ಮಾಯಾನೊಳಗೆ ಒಂದು ಹೊಸ ವೈರಾಗ್ಯ ಹುಟ್ಟುಕೊಂಡಿತು. ಪ್ರೀತಿ ಅವಳನ್ನು ದುರ್ಬಲಗೊಳಿಸಿತ್ತು. ವಿಕ್ರಮ್ನ ಆ ಅಸಹ್ಯ ಎಂಬ ಪದ ಅವಳ ಕಿವಿಗಳಲ್ಲಿ ಕಬ್ಬಿಣದ ಸರಳಿನಿಂದ ಚುಚ್ಚಿದಂತೆ ನೋವನ್ನು ಕೊಡುತ್ತಿತ್ತು. ಅವಳ ಕಣ್ಣುಗಳು ಕೆಂಪಾಗಿ ಊದಿಕೊಂಡಿದ್ದವು. ಕೆದರಿದ ಕೂದಲು ಮತ್ತು ಕಣ್ಣೀರಿನಿಂದ ಒದ್ದೆಯಾದ ಮುಖ ಅವಳು ಪಟ್ಟ ಯಾತನೆಯನ್ನು ಸಾರುತ್ತಿದ್ದವು. ಆ ಹಾಸಿಗೆಯ ಬದಿಯಲ್ಲಿ ಕುಳಿತಿದ್ದಳು ತನ್ನ ಜೀವನದ ಅರ್ಥವನ್ನೇ ಕಳೆದುಕೊಂಡಂತೆ ಅವಳಿಗೆ ಅನ್ನಿಸಿತು. ಸರಿಯಾಗಿ ಅದೇ ಕ್ಷಣದಲ್ಲಿ ಕೋಣೆಯ ಭಾರವಾದ ತೇಗದ ಮರದ ಬಾಗಿಲು ತಟ್ಟದೆಯೇ ತೆರೆಯಲ್ಪಟ್ಟಿತು. ಒಳಗೆ ಪ್ರವೇಶಿಸಿದನು ಸಾಗರ್. ಅವನು ಈಗ ತನ್ನ ಆಫೀಸ್ ಉಡುಪನ್ನು ಬದಲಾಯಿಸಿ ಕಪ್ಪು ಬಣ್ಣದ ರೇಷ್ಮೆ ಕುರ್ತಾವನ್ನು ಧರಿಸಿದನು. ಅವನ ಕಣ್ಣುಗಳಲ್ಲಿ ಒಂದು ರೀತಿಯ ಅಹಂಕಾರ ಮತ್ತು ಅಧಿಕಾರ ತುಂಬಿ ತೊಳಕುತ್ತಿದ್ದವು. ನೇರವಾಗಿ ಮಾಯಾ ಕುಳಿತಿದ್ದ ಜಾಗಕ್ಕೆ ಬಂದು ನಿಂತನು. ಅವಳ ಅವಸ್ಥೆಯನ್ನು ನೋಡಿ ಒಂದು ಕ್ಷಣ ಮುಖ ಸಿಂಡರಿಸಿದನು. ಏನ್ ಮಾಯಾ ಇದು? ಇನ್ನೂ ಈ ಕೋಣೆಯಲ್ಲಿ ಕತ್ತಲೆಯನ್ನೇ ತಬ್ಬಿಕೊಂಡು ಕುಳಿತಿದ್ದೀಯಾ? ಕೆಳಗೆ ಎಲ್ಲರೂ ಡಿನ್ನರ್ಗಾಗಿ ವೇಟ್ ಮಾಡುತ್ತಿದ್ದಾರೆ ಎಂದನು ಸಾಗರ್, ಅವಳ ಅಳುವನ್ನು ಒಂದು ಲೆಕ್ಕಕ್ಕೆ ಪರಿಗಣಿಸದೆ. ಮಾಯಾ ಉತ್ತರಿಸಲಿಲ್ಲ. ಕಿಟಕಿಯ ಮೂಲಕ ಕಾಣುತ್ತಿದ್ದ ಆ ಮಹಾನಗರದ ಬೆಳಕನ್ನೇ ದಿಟ್ಟಿಸಿ ನೋಡುತ್ತಿದ್ದಳು. ಸಾಗರ್ ಅವಳ ಹತ್ತಿರ ಹೋಗಿ ಅವಳ ಭುಜವನ್ನು ತಟ್ಟಲು ಪ್ರಯತ್ನಿಸಿದನು. ಮಾಯಾ ತಕ್ಷಣವೇ ಎದ್ದು ದೂರ ಸರಿದಳು. ಅವನ ಸ್ಪರ್ಶ ಅವಳಿಗೆ ಬೆಂಕಿಯ ಕೆಂಡದಂತೆ ಸುಟ್ಟಿತು. ಮುಟ್ಟಬೇಡಿ ಸರ್. ಸಾಗರ್ ಸರ್ ಎಂದ ಅವಳ ಧ್ವನಿ ಗಂಭೀರವಾಗಿ ಇದ್ದರೂ ಅದರಲ್ಲಿ ಒಂದು ದೃಢತೆ ಇತ್ತು. ಸಾಗರ್ ಮೆಲ್ಲನೆ ನಕ್ಕನು. ಆ ನಗುವಿನಲ್ಲಿ ವ್ಯಂಗ್ಯ ಬೆರೆತಿತ್ತು. ಎದ್ದು ಅವಳತ್ತ ಬಂದವನು, ಏನ್ ಮಾಯಾ, ಇನ್ನು ಆ ಹಳೆಯ ಹಠಮಾರಿತನದೊಂದಿಗೆ ಇದ್ದೀಯಾ? ಇಲ್ಲಿ ನೋಡು, ನಾಳೆ ನಿನಗೂ ನನಗೂ ನಿಶ್ಚಿತಾರ್ಥ. ಈ ಮುಂಬೈ ಮಹಾನಗರವೇ ಬೆರಗಾಗಿ ನೋಡುವಷ್ಟು ಅದ್ಧೂರಿಯಾಗಿ ನಡೆಯಲಿದೆ. ಈ ಸಾಗರ್ನನ್ನು ಮದುವೆಯಾಗಲಿರುವ ಹುಡುಗಿ ನೀನು, ಈ ಬಂಗಲೆಯ ಮಹಾರಾಣಿ. ನೀನು ಹೀಗೆ ಅಳುತ್ತಾ ಕುಳಿತಿದ್ದರೆ ಚೆನ್ನಾಗಿರುತ್ತದಾ ಅನ್ನುತ್ತಾ ಅವನು ಕೈಗಳನ್ನು ಕಟ್ಟಿಕೊಂಡು ಅವಳನ್ನು ಆಳವಾಗಿ ನೋಡಿದನು. ಬೇಗ ಫ್ರೆಶ್ ಆಗಿ ಒಂದು ಒಳ್ಳೆಯ ಸೀರೆ ಸೆಲೆಕ್ಟ್ ಮಾಡಿ ಉಟ್ಕೊಂಡು ಕೆಳಗೆ ಬಾ. ನನ್ನ ಜೊತೆ ನೀನು ಡೈನಿಂಗ್ ಟೇಬಲ್ನಲ್ಲಿ ಕೂರಬೇಕೆಂದು ನಮ್ಮ ಅಮ್ಮ ಆಸೆ ಪಡುತ್ತಿದ್ದಾರೆ. ನಾನು ಹೇಳಿದರೆ ಹೇಳಿದ್ದೆ. ನೋ ಆರ್ಗ್ಯುಮೆಂಟ್ಸ್ ಎಂದ ಅವನ ಕರೆಯಲ್ಲಿ ಪ್ರೀತಿ ಇರಲಿಲ್ಲ, ಬದಲಾಗಿ ಆಜ್ಞೆ ಇತ್ತು. ಒಲವೂ ಇರಲಿಲ್ಲ, ಅವನ ಅಧಿಕಾರ ಅವಳನ್ನು ಬಂಧಿಸುವುದರಲ್ಲಿ ಮಾತ್ರ ಇತ್ತು. ಮಾಯಾ ಮೆಲ್ಲನೆ ತಲೆ ಎತ್ತಿ ಅವನನ್ನು ನೋಡಿದಳು. ಅವಳ ಕಣ್ಣುಗಳಲ್ಲಿದ್ದ ಆ ದುಃಖ ಈಗ ಕೋಪವಾಗಿ ಬದಲಾಗಲಾರಂಭಿಸಿತು. ನನಗೆ ಹಸಿವಿಲ್ಲ ಸಾಗರ್, ನನ್ನಿಂದ ಕೆಳಗೆ ಬರಲು ಸಾಧ್ಯವಿಲ್ಲ. ಪ್ಲೀಸ್ ನನ್ನನ್ನು ನನ್ನ ಪಾಡಿಗೆ ಬಿಟ್ಟು ಬಿಡಿ. ನನ್ನಿಂದ ಇಲ್ಲಿ ನಡೆಯುತ್ತಿರುವ ಯಾವುದನ್ನು ತಡೆದುಕೊಳ್ಳಲಾಗುತ್ತಿಲ್ಲ ಎಂದಳು ಹೊಡೆದ ಧ್ವನಿಯಲ್ಲಿ. ಸಾಗರ್ನ ಮುಖ ತಕ್ಷಣವೇ ಬಿಗಿಯಾಯಿತು. ಅವನ ಹಠಮಾರಿ ಗುಣ ತಲೆದೂರಿತು. ಮಾಯಾ, ನಾನು ನಿನ್ನ ಬಳಿ ರಿಕ್ವೆಸ್ಟ್ ಮಾಡುತ್ತಿಲ್ಲ, ಆರ್ಡರ್ ಮಾಡುತ್ತಿದ್ದೇನೆ. ಈ ಮನೆಯೊಳಗೆ ನಾನು ಹೇಳಿದ್ದೇ ಶಾಸನ. ನೀನು
ನಿನ್ನ ಸಮ್ಮತಿಯಿಂದಲೇ ಇಲ್ಲಿಗೆ ಬಂದಿದ್ದೀಯಾ? ಈಗ ಬೇಡವೆಂದರೆ ನಾನು ಬಿಡುವುದಿಲ್ಲ. ನೀನು ಕೆಳಗೆ ಬರುತ್ತೀಯಾ? ನನ್ನ ಜೊತೆ ಕೂತು ಡಿನ್ನರ್ ಮಾಡುತ್ತೀಯಾ? ಅಷ್ಟೇ ಅಂದ. ಸಾಧ್ಯವಿಲ್ಲ ಸಾಗರ್, ನಾನು ಬರುವುದಿಲ್ಲ ಎಂದು ಮಾಯಾ ಆವೇಶದಿಂದ ಕಿರುಚಿದಳು. ನಿಮಗೆ ಬೇಕಾದುದನ್ನು ನೀವು ಮಾಡಿಕೊಂಡಿದ್ದೀರಿ. ನನ್ನ ಅಪ್ಪನನ್ನು ಕೈವಶ ಮಾಡಿಕೊಂಡು ನನ್ನನ್ನು ಇಲ್ಲಿಗೆ ಕರೆತಂದು ಬಂಧಿಸಿದ್ದೀರಿ. ಇದಕ್ಕೂ ಮೇಲೆ ನನ್ನನ್ನು ಹಿಂಸಿಸಬೇಡಿ. ನನಗೆ ನೀವು ಇಷ್ಟವಿಲ್ಲ, ಈ ಬಂಗಲೆ ಇಷ್ಟವಿಲ್ಲ, ಈ ಜೀವನವೇ ಇಷ್ಟವಿಲ್ಲ ಅಂದಳು. ಸಾಗರ್ ಅವಳ ಕೈಯನ್ನು ಬಲವಾಗಿ ಹಿಡಿದುಕೊಂಡನು. ಅವನ ಬೆರಳುಗಳು ಅವಳ ಮೃದುವಾದ ಚರ್ಮದ ಮೇಲೆ ಒತ್ತಿಕೊಂಡವು. ಇಷ್ಟವಿಲ್ಲವೇ? ಈ ಸಾಗರ್ನನ್ನು ಇಷ್ಟವಿಲ್ಲ ಎಂದು ಹೇಳುವಷ್ಟರ ಮಟ್ಟಿಗೆ ನಿನಗೆ ಧೈರ್ಯ ಬಂದು ಬಿಟ್ಟಿತಾ? ನಿನ್ನ ಆ ಮಾಯಾ ಕಾಪರ್ ಫ್ಯಾಕ್ಟರಿ ಇವತ್ತು ನಡೆಯುತ್ತಿದೆ ಎಂದರೆ ಅದಕ್ಕೆ ಕಾರಣ ನಾನು ಹಾಕಿದ ಭಿಕ್ಷೆ. ಆ ಅಥರ್ವನ ಮುಂದೆ ನಿನ್ನ ಗೌರವವನ್ನು ಕಾಪಾಡಿದ್ದು ನಾನು. ಈಗ ಎಲ್ಲವೂ ಮುಗಿದ ಮೇಲೆ ಇಷ್ಟವಿಲ್ಲ ಎನ್ನುತ್ತಿದ್ದೀಯಾ ಅಂದ. ಹೌದು, ಇಷ್ಟವಿಲ್ಲ ಎಂದು ಮಾಯಾ ಅವನ ಕೈಯನ್ನು ಕೊಡವಿಕೊಳ್ಳಲು ಪ್ರಯತ್ನಿಸಿದಳು. ನಿಮ್ಮ ಸಹಾಯಕ್ಕೆ ನಾನು ಋಣಿಯಾಗಿರುತ್ತೇನೆ. ಬೇಕಾದರೆ ನನ್ನ ಬಿಸ್ನೆಸ್ಸನ್ನು ಸಂಪೂರ್ಣವಾಗಿ ನಿಮಗೆ ಬರೆದುಕೊಡುತ್ತೇನೆ. ಆದರೆ ನನ್ನ ಜೀವನವನ್ನೇ ಕೊಟ್ಟು ನನ್ನಿಂದ ನಿಮಗೆ ಗುಲಾಮಳಾಗಿರಲು ಸಾಧ್ಯವಿಲ್ಲ ಎಂದು ಅವಳು ದೃಢವಾಗಿ ಹೇಳಿದಳು. ಸಾಗರ್ ಅವಳನ್ನು ಬಿಡಲಿಲ್ಲ. ಅವಳನ್ನು ಎಳೆದುಕೊಂಡು ಬಾಗಿಲಿನತ್ತ ನಡೆದನು. ನೀನಾಗಿ ಬರುವುದಿಲ್ಲವಾ? ನಿನ್ನನ್ನು ಬರುವಂತೆ ಮಾಡಲು ನನಗೆ ಗೊತ್ತು. ಕೆಳಗೆ ನಿಮ್ಮ ಅಪ್ಪ ಇದ್ದಾರೆ. ಅವರ ಮುಂದೆ ನಿನ್ನನ್ನು ಎಳೆದುಕೊಂಡು ಹೋಗಲಾ? ಅಥವಾ ಮಹಾರಾಣಿಯ ಹಾಗೆ ಮರ್ಯಾದೆಯಿಂದ ಬರುತ್ತೀಯಾ ಅಂದ. ಅವನ ದಬ್ಬಾಳಿಕೆಗೆ ಮಾಯಾ ದಂಗಾಗಿ ಹೋದಳು. ಅವನ ಅರಾಜಕತೆ ಅವಳಿಗೆ ಉಸಿರು ಕಟ್ಟುವಂತೆ ಮಾಡಿತು. ಒಂದು ಕಡೆ ವಿಕ್ರಮ್ನ ದ್ವೇಷ, ಇನ್ನೊಂದು ಕಡೆ ಸಾಗರ್ನ ಒತ್ತಾಯ. ಅವಳು ಗೋಡೆಯ ಮಧ್ಯೆ ಸಿಲುಕಿದ ಇರುವೆಗಿಂತಲೂ ಕಡೆಯಾಗಿ ಒದ್ದಾಡಿದಳು. ಸಾಗರ್, ಬಿಡಿ, ನನಗೆ ನೋವಾಗುತ್ತಿದೆ ಎಂದು ಅವಳು ಅಳಲಾರಂಭಿಸಿದಳು. ನೋವಾದರೆ ಆಗಲಿ. ಈ ನೋವಾದರೂ ನಿನ್ನನ್ನು ವಾಸ್ತವಕ್ಕೆ ತರಲಿ. ಆ ಅಥರ್ವನ ಮೇಲೆ ಸೇಡು ತೀರಿಸಿಕೊಳ್ಳಲು ತುಡಿಯುತ್ತಿದ್ದ ಮಾಯಾ ಎಲ್ಲಿದ್ದಾಳೆ? ನಿನ್ನಲ್ಲಿ ನನಗೆ ಇಷ್ಟವಾಗಿದ್ದೇ ಆ ಧೈರ್ಯ. ಈಗ ಒಬ್ಬ ಹೇಡಿಯ ಹಾಗೆ ಅಳುತ್ತಿದ್ದೀಯಲ್ಲ. ಯಾರಿಗಾಗಿ? ಯಾರಿಗಾಗಿ ಈ ಅಳು ಎಂದು ಸಾಗರ್ ಅವಳನ್ನು ಅಲುಗಾಡಿಸಿದನು. ಮಾಯಾಳ ತಾಳ್ಮೆ ಮಿತಿ ಮೀರಿತು. ಇನ್ನೂ ಸತ್ಯವನ್ನು ಮುಚ್ಚಿಡುವುದರಲ್ಲಿ ಅರ್ಥವಿಲ್ಲ ಎಂದು ಅವಳಿಗೆ ಅನ್ನಿಸಿತು. ಸಾಗರ್ ತನ್ನನ್ನು ಪಡೆದೇ ತೀರುತ್ತೇನೆ ಎಂಬ ಹಠದಲ್ಲಿದ್ದಾನೆ ಎಂದರೆ ಅವನ ಆ ನಂಬಿಕೆಯನ್ನು ಒಡೆಯುವುದೇ ಏಕೈಕ ದಾರಿ ಅನ್ನುತ್ತಾ ಅವಳು ಸಾಗರ್ನನ್ನು ಬಲವಾಗಿ ತಳ್ಳಿ ಹಿಂದಕ್ಕೆ ಸರಿದಳು. ಅವಳ ಮುಖ ಕೆಂಪಾಗಿ ಆವೇಶದಿಂದ ದೇಹ ನಡುಗುತ್ತಿತ್ತು. ನಿಲ್ಲಿಸಿ ಸಾಗರ್, ಸಾಕು. ಇದಕ್ಕೂ ಮೇಲೆ ಒಂದು ಹೆಜ್ಜೆ ನನ್ನನ್ನು ಎಳೆದುಕೊಂಡು ಹೋಗಲು ಪ್ರಯತ್ನಿಸಬೇಡಿ. ನಿಮಗೆ ನನ್ನ ಮೇಲೆ ಆಸೆ ಇರಬಹುದು, ಆದರೆ ನನ್ನ ಮನಸ್ಸಿನಲ್ಲಿ ನಿಮಗೆ ಜಾಗವೇ ಇಲ್ಲ. ನಾನು ಕೆಳಗೆ ಬರದೇ ಇರಲು ಕಾರಣ ಹಸಿವಿಲ್ಲ ಅಂತಲ್ಲ, ನೀವೇ ಕಾರಣ ಅಂದಳು. ಸಾಗರ್ ವ್ಯಂಗ್ಯವಾಗಿ ನೋಡಿದನು. ಮತ್ತೆ ಯಾರು? ಆ ಅಥರ್ವನ ಅಂದಾಗ, ಇಲ್ಲ, ನಾನು ಬೇರೊಬ್ಬನನ್ನು ಪ್ರೀತಿಸುತ್ತಿದ್ದೇನೆ ಸಾಗರ್ ಎಂದು ಮಾಯಾ ಸಿಡಿಲಿನಂತೆ ಗುಡುಗಿದಳು. ಆ ಕೋಣೆ ಒಂದು ಕ್ಷಣ ಸ್ತಬ್ಧವಾಯಿತು. ಸಾಗರ್ನ ಮುಖದಲ್ಲಿದ್ದ ಆ ತಾತ್ಸಾರ ಮರೆಯಾಗಿ ಒಂದು ರೀತಿಯ ಆಘಾತ ಮತ್ತು ಆಕ್ರೋಶ ಮನೆ ಮಾಡಿತು. ಏನು ಹೇಳಿದೆ ಎಂದ ಸಾಗರ್ನ ಧ್ವನಿ ತಗ್ಗಿ ಅಪಾಯಕಾರಿ ರೀತಿಯಲ್ಲಿ ಕೇಳಿಸಿತು. ಮಾಯಾ ಉಸಿರೆಳೆದುಕೊಂಡು ಹೇಳಿದಳು, ಹೌದು ಸಾಗರ್, ನಾನು ಒಬ್ಬನನ್ನು ಪ್ರೀತಿಸುತ್ತಿದ್ದೇನೆ. ಅವನನ್ನು ಬಿಟ್ಟು ನನ್ನ ಮನಸ್ಸಿನಲ್ಲಿ ಬೇರೆ ಯಾರಿಗೂ ಜಾಗವಿಲ್ಲ. ಅವನನ್ನು ನೆನಪಿಸಿಕೊಳ್ಳುತ್ತಲೇ ನಿಮ್ಮನ್ನು ಮದುವೆಯಾದರೆ ಅದು ನನಗೂ ದ್ರೋಹ, ನಿಮಗೂ ದ್ರೋಹ. ನನಗೆ ಈ ನಿಶ್ಚಿತಾರ್ಥ ಬೇಡ, ಈ ಅಂತಸ್ತು ಬೇಡ. ಪ್ಲೀಸ್ ಸಾಗರ್, ಅರ್ಥ ಮಾಡಿಕೊಳ್ಳಿ. ನನ್ನನ್ನು ಬಿಟ್ಟು ಬಿಡಿ. ನನ್ನನ್ನು ನನ್ನ ಪಾಡಿಗೆ ಬದುಕಲು ಬಿಡಿ ಎಂದು ಮಾಯಾ ಆವೇಶದಿಂದ ಹೇಳಿ ಮುಗಿಸಿದಳು. ಅವಳ ಹೇಳಿಕೆ ಸಾಗರ್ನ ಅಹಂಕಾರಕ್ಕೆ ಒಂದು ದೊಡ್ಡ ಪೆಟ್ಟು ನೀಡಿತು. ಸಾಗರ್ ಅಲ್ಲೇ ಕಲ್ಲಿನ ಮೂರ್ತಿಯಂತೆ ನಿಂತನು. ಅವನು ಎಷ್ಟೋ ಬಿಸ್ನೆಸ್ ಡೀಲ್ಗಳನ್ನು ಗೆದ್ದಿದ್ದಾನೆ, ಆದರೆ ಒಂದು ಹುಡುಗಿಯ ಹೃದಯವನ್ನು ಗೆಲ್ಲಲು ಸಾಧ್ಯವಾಗಲಿಲ್ಲ ಎಂಬುದು ಅವನ ವ್ಯಕ್ತಿತ್ವಕ್ಕೆ ಎದುರಾದ ಸವಾಲಿನಂತೆ ಅವನಿಗೆ ಅನ್ನಿಸಿತು. ಅವನ ಕಣ್ಣುಗಳು ಕೆಂಪಾದವು. ಆಕ್ರೋಶ ಅವನ ಮೆದುಳನ್ನು ಆವರಿಸಿತು. ಪ್ರೀತಿಸ್ತಾ ಇದೀಯಾ? ಅವನನ್ನು ಬಂದು ನಿನ್ನನ್ನು ಕಾಪಾಡಲು ಹೇಳು ನೋಡೋಣ. ಈ ಸಾಗರ್ ಅಂದುಕೊಂಡರೆ ಈ ಪ್ರಪಂಚದಲ್ಲಿ ಏನನ್ನಾದರೂ ಸಾಧಿಸುತ್ತಾನೆ. ನೀನು ಯಾರನ್ನು ಪ್ರೀತಿಸಿದರೆ ನನಗೇನು? ನಾಳೆ ನಿಶ್ಚಿತಾರ್ಥ ನಡೆಯುತ್ತದೆ. ನೀನು ನನ್ನ ಕೊರಳಿಗೆ ಹಾರ ಹಾಕುತ್ತೀಯ.
ಇದು ಸಾಗರ್ನ ನಿರ್ಧಾರ ಎಂದು ಅವನು ಆವೇಶದಿಂದ ಬಾಗಿಲನ್ನು ಅಪ್ಪಳಿಸಿ ಹೊರ ನಡೆದನು. ಮಾಯಾ ಆ ಕತ್ತಲ ಕೋಣೆಯಲ್ಲಿ ಒಂಟಿಯಾಗಿ ಬಿಡಲ್ಪಟ್ಟಳು. ಅವಳ ಸತ್ಯದ ಧ್ವನಿ ಸಾಗರ್ನನ್ನು ಬದಲಾಯಿಸಲಿಲ್ಲ, ಬದಲಾಗಿ ಅವನನ್ನು ಇನ್ನಷ್ಟು ಕ್ರೂರನನ್ನಾಗಿ ಮಾಡಿತು. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.